ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಬಾಗಲಕೋಟೆ ಹಾಗೂ ತಾಲೂಕು ನ್ಯಾಯಾಂಗ, ವಕೀಲರ ಸಂಘ ಹುನಗುಂದ ಮತ್ತು ತಾಲೂಕು ಪಂಚಾಯತಿ, ಪುರಸಭೆ ಕಾರ್ಯಾಲಯ ಹುನಗುಂದಿವರ ಸಹಯೋಗದಲ್ಲಿ ದೇಶದ 18ನೇ ಲೋಕಸಭಾ ಚುನಾವಣೆ 2024ರ ನಿಮಿತ್ತ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ 3ರ ಮತದಾನ ಜಾಗೃತಾಭಿಯಾನದ ಕಾರ್ಯಕ್ರಮದಂಗವಾಗಿ ಹುನಗುಂದ ತಾಲೂಕು ನ್ಯಾಯಾಲಯದ ಆವರಣದಲ್ಲಿ ದಿನಾಂಕ ಮೇ 4, 2024ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದದ ಜಿಲ್ಲಾ ಸತ್ರ ಮತ್ತು ಸಂಚಾರಿ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಜೇಮೂಲಿಮನಿಯರ ನೇತೃತ್ವದಲ್ಲಿ ಹಾಗೂ ತಾಲೂಕ ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ತಾರಾಯನ್ರ ಅಧ್ಯಕ್ಷತೆಯಲ್ಲಿ ಮತ್ತು ಸಹಾಯಕ ಚುನಾವಣಾಧಿಕಾರಿ ಶ್ರೀಧರ ಗೋಟೂರರ ಉಪಸ್ಥಿತಿಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರುವುದರ ಮೂಲಕ ಚಾಲನೆ ಪಡೆಯಿತು. ನಂತರ ಮತದಾನ ಜಾಥಾವು ಮತದಾನ ಜಾಗೃತಿ ಘೋಷಣೆ ಮೊಳಗಿಸುತ್ತಾ ಮುಖ್ಯ ರಸ್ತೆ ಸಂಚರಿಸಿ ಪಟ್ಟಣದ ವಿಎಂ ವೃತ್ತಕ್ಕೆ ತಲುಪಿತು. ನಂತರ ಜಿಲ್ಲಾ ಸತ್ರ ಮತ್ತು ಸಂಚಾರಿ ಪೀಠದ ನ್ಯಾಯಾಧೀಶರಾದ ಜೇಮೂಲಿಮನಿರು ಮತದಾನ ಪ್ರತಿಜ್ಞಾವಿಧಿ ಬೋಧನೆ ಮತ್ತು ಮತದಾನ ಜಾಗೃತಿ ಜಾಥಾ ಪರ ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯು ಮತದಾನ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವ ಸದೃಢಗೊಳ್ಳಲು ಸಾಧ್ಯವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದ ಪ್ರತಿಯೊಬ್ಬ ವ್ಯಕ್ತಿಯು ಇದು ನನ್ನ ಮತವಲ್ಲ, ಅದು ದೇಶಕ್ಕೆ ಯೋಗ್ಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಸದಾವಕಾಶೆಂಬರಿವು ಪ್ರತಿಯೊಬ್ಬ ಪ್ರಜೆಗೆ ಬರಿಸುವ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಜಾಗೃತಿ ಅಭಿಯಾನ ಕೈಗೊಂಡಿದೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯು ಯೋಗ್ಯ ವ್ಯಕ್ತಿಗೆ ಮತ ಚಲಾಯಿಸುವಂತೆ ಕರೆ ನೀಡಿದರು. ನಂತರ ನಿಗದಿತ ದಿನಾಂಕ ಮೇ 7, 2024ರಂದು ಪ್ರತಿಯೊಬ್ಬರು ಕಡ್ಡಾಯ ಮತದಾನ ಮಾಡಿರೆಂದರಲ್ಲದೆ ಮತದಾತರು ಹಣ ಹೆಂಡ ಕಂಡಕ್ಕೆ ಮತ ಮಾರಿಕೊಳ್ಳದೆ ಸುಭದ್ರ ದೇಶ ಕಟ್ಟಲು ಯೋಗ್ಯ ಅರ್ಹರಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿರೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹುನಗುಂದದ ಹಿರಿಯ ದಿವಾನ ನ್ಯಾಯಾಧೀಶರು ಹಾಗೂ ಹುನಗುಂದ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಚಾರ್ ಕುಲಕರ್ಣಿ, ಇಳಕಲ್ಲ ತಾಲೂಕಿನ ಕಾರ್ಯನಿರ್ವಾಹಕಾಧಿಕಾರಿ ಮುರಳೀಧರ ದೇಶಪಾಂಡೆ, ಪುರಸಭೆಯ ಮುಖ್ಯಾಧಿಕಾರಿ ಪಿಕೆ ಗುಡದಾರಿ, ಹುನಗುಂದ ತಾಲೂಕು ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸೌದಿ, ಪೇಸೈಲಕ್ಕಪ್ಪ ಜೋಡಕಟ್ಟಿ ಹಾಗೂ ತಾಲೂಕಾ ಮಟ್ಟದಾಧಿಕಾರಿಗಳು, ವಿಕಲಚೇತ ಇಲಾಖೆಯ ಉಭಯ ತಾಲೂಕಿನ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು, ಪೌರಕಾರ್ಮಿಕರು ಸೇರಿ ಇತರ ಇಲಾಖಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮತ್ತು ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ ಸಹಾಯಕಾಧಿಕಾರಿಗಳಾದ ಕೃಷ್ಣಾಜಿ ಪವಾರರು ವೇದಿಕೆ ಹಂಚಿಕೊಂಡಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮ್ಮ ಪವರು, ನಮ್ಮ ಓಟು, ನಮ್ಮ ಓಟು, ನಮ್ಮ ಓಟು, ನಮ್ಮ ಓಟು. ಮತದಾನ ಮಾಡಿದವರೇ, ಮತದಾನ ಮಾಡಿದವರೇ, ಮತದಾನ ಮಾಡಿದವರೇ. ಹಾಗೂ ಎಲ್ಲ ವಕೀಲ ಸಂಘದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ವಕೀಲ್ ಸಾಹೇಬರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಇಲಾಖೆ, ಲೋಕ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ, ಬಿಸಿಎಲ್ ಇಲಾಖೆ ಹಾಗೂ ವಿವಿಧ ಇಲಾಖೆಯ ಎಲ್ಲ ಒಂದು ಸಿಬ್ಬಂದಿ ಹಾಗೂ ಕಾರ್ಯಕರ್ತರು ಮತ್ತೆ ನಮ್ಮ ಅಡುಗೆ ಸಾಹೇಬರು, ಆಶಾ ವರ್ಕರು
ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ನಗರಸಭೆ ಹಾಗೂ ಇನ್ನಿತರ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಇಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು ಹಾಗೂ ಇನ್ನುಳಿದ ಎಲ್ಲ ಕಾರ್ಯಕರ್ತರಿಗೂ ಇವಾಗ ಜಾಗ್ರತೆ ಅವಶ್ಯಕತೆ ಇದೆ. ಈಗ ನಾವು ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಾದ್ರೆ ಸಹಿತ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇದು ಸರಿ ಸರಿ ಕೆಲಸ ಮಾಡೋದು ಒಂದು 10,000 20,000 ತನಕ ಖರೀದಿ ಮಾಡಿ 1-2 ಉಪಯೋಗಿಸುವ ಮೊಬೈಲನ್ನು ನಾವು ಒಂದು ಅವಕಾಶ ಖರೀದಿ ಮಾಡುವಾಗ ನಮ್ಮ ದೇಶದ ಸಮಗ್ರತೆಗೆ, ಸಾರ್ವಜನಿಕರ ಐಕ್ಯತೆಗೆ, ಪ್ರಜಾಪ್ರತಿನಿಧಿಗಳಿಗೆ ಎಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಸೂಕ್ತ ಜವಾಬ್ದಾರಿ ಈ ದೇಶದ ಮತದಾರರ ಮೇಲೆ. ಆದ್ದರಿಂದ ನಮ್ಮ ಮತಕ್ಕೆ ಸಾಕಷ್ಟು ಬೆಲೆ ಇದೆ. ಈ ದೇಶದ ಸುಭದ್ರತೆಯನ್ನು ನಮ್ಮ ಮತದಾನದ ಶಕ್ತಿಯಲ್ಲಿರೋದನ್ನು ನಾವು ಅದಕ್ಕೆ ಸೂಕ್ತ ವೇಳೆಗೆ ಕರೀತಾ ಇದ್ದೇವೆ. ಮೊನ್ನೆ 14 ಜಿಲ್ಲೆಗಳಲ್ಲಿ ಚುನಾವಣಾ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಅದರಲ್ಲಿ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ, ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ, ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಲೋಕಸಭಾ ಮತದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವ ಕುರಿತಾಗಿ ಜಿಲ್ಲಾಡಳಿತ, ನ್ಯಾಯಾಂಗ ಇಲಾಖೆ, ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ನಗರಸಭೆ ಹಾಗೂ ಇನ್ನಿತರ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಇಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು ಹಾಗೂ ಇನ್ನುಳಿದ ಎಲ್ಲ ಕಾರ್ಯಕರ್ತರಿಗೂ ಈ ಒಂದು ಜಾಗೃತಿ ಅವಶ್ಯಕತೆ ಇದೆ. ಈಗ ನಾವು ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಾದ್ರೂ ಸಹಿತ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇದು ಸರಿ ಇದೆಯಲ್ಲೋ, ಸರಿ ಕೆಲಸ ಮಾಡ್ತದೆ ಇಲ್ವೋ. ಒಂದು 10,000 20,000 ಕೊಟ್ಟು ಖರೀದಿ ಮಾಡಿ 1-2 ವರ್ಷ ಉಪಯೋಗಿಸುವ ಮೊಬೈಲನ್ನು ನಾವು ಅಷ್ಟೊಂದು ಚೌಕಾಸಿನಲ್ಲಿ ಖರೀದಿ ಮಾಡುವಾಗ ನಮ್ಮ ದೇಶದ ಸುಭದ್ರತೆಗೆ, ಸಾರ್ವಜನಿಕರ ಐಕ್ಯತೆಗೆ, ಸಾರ್ವಜನಿಕರ ಆರೋಗ್ಯ, ವಿಮೆ ಹಾಗೂ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ 5 ವರ್ಷ ಸರ್ಕಾರವನ್ನು ನಡೆಸತಕ್ಕಂಥ ಪ್ರಜಾಪ್ರತಿನಿಧಿಗಳಿಗೆ ಎಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಸೂಕ್ತ ಜವಾಬ್ದಾರಿ ಈ ದೇಶದ ಮತದಾರರ ಮೇಲೆ. ಆದ್ದರಿಂದ ತಮ್ಮ ಮತಕ್ಕೆ ಸಾಕಷ್ಟು ಬೆಲೆ ಇದೆ. ಈ ದೇಶದ ಸುಭದ್ರತೆಯನ್ನು ತಮ್ಮ ಮತದಾನದ ಶಕ್ತಿಯಲ್ಲಿರುವುದನ್ನು ನೀವು ತೋರಿಸಬೇಕು. ಅದಕ್ಕೆ ಸೂಕ್ತ ವ್ಯಕ್ತಿಗೆ 100ಕ್ಕೆ 100ರಷ್ಟು ಮತದಾನ ಆದರೆ ಮಾತ್ರ ನಾವು ಚುನಾಯಿತ ಅಂತ ಕರೀತಾ ಇದ್ದೇವೆ. ಮೊನ್ನೆ 14 ಜಿಲ್ಲೆಗಳಲ್ಲಿ ಚುನಾವಣಾ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಅದರಲ್ಲಿ ಕೇವಲ 50ಕ್ಕಿಂತ ಕಡಿಮೆ ಪ್ರತಿಶತ ಆದಂತಹ ಜಿಲ್ಲೆಗಳು ಇವೆ, 72% ಆದಂತಹ ಜಿಲ್ಲೆಗಳು ಇವೆ. ಆದರೆ 100ಕ್ಕೆ 100 ಮತದಾನ ಆಗುವಂತ ಒಂದು ಪ್ರಯತ್ನವನ್ನು ನಾವು ಈ ಹುನಗುಂದ ಮತಕ್ಷೇತ್ರದಲ್ಲಿ ಮಾಡಬೇಕು.